ಸೊ ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ಸೊ ಇವತ್ತು ನಾವು ಏನು ಮಾಡ್ತೀವಿ ಅಂದರೆ ನೀರು ದೋಸೆ ವಿತ್ ಚಿಕನ್ ಅಂತ ಹೇಳಕ್ ಬರಲ್ಲ, ಸೋಯಾ ಚಂಕ್ಸಿನ ರೆಸಿಪಿ. ಸೊ ಬನ್ನಿ ಹೇಗಿರುತ್ತೆ ಅಂತ ನೋಡೋಣ. ಫಸ್ಟ್ ನಾನು ಆಗಲೇ ನೀರು ದೋಸೆದು ಡವ್ ಮಾಡ್ಕೊಂಡಿದ್ದೀನಿ. ಸೊ ಅದು ಹೇಗೆ ಪ್ರಿಪೇರ್ ಮಾಡಿದೆ ಅಂತ ಹೇಳ್ತೇನೆ. ಸ್ಟೇ ಟ್ಯೂನ್ ಆಗಿರಿ. ಈ ಚಾನಲ್ಗೆ ನೀವು ಹೊಸಬ್ರಾಗಿದ್ರೆ ಲೈಕ್, ಶೇರ್, ಕಮೆಂಟ್, ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ ಅಂತ ಹೇಳ್ತಾ ಈ ವ್ಲಾಗ್ನ ಸ್ಟಾರ್ಟ್ ಮಾಡ್ತೀನಿ. ಲೆಟ್ಸ್ ಗೋ. ಸೊ ಗೈಸ್, ನೋಡ್ತಿರ್ಬೋದು ಇಲ್ಲಿ ನೀರ್ ದೋಸೆ ಡವ್ ಆಗ್ಲೇ ಪ್ರಿಪೇರ್ ಮಾಡಿ ಇಟ್ಟಿದ್ದೀನಿ. ಸೊ ಗೈಸ್, ಇದಕ್ಕೆ ನಾನು 2 ಕಪ್ ಆಫ್ ರೈಸ್ ಮತ್ತೆ ಇದು ಕಾಯಿ ಎಲ್ಲ ಹಾಕಿ ಮಿಕ್ಸಿ ಮಾಡ್ಕೊಂಡಿದ್ದೀನಿ. ಸೊ ರೈಸ್ನ ನಾನು 1.5 hour ಬಿಟ್ಟು ಸೋಕ್ ಮಾಡಿ ಅದಾದ್ಮೇಲೆ ಮಿಕ್ಸಿ ಮಾಡ್ಕೊಂಡಿರೋದು, ಅದ್ರ ಜೊತೆಗೆ ಕಾಯಿ ಹಾಕಿದ್ದೇನೆ. ಸೊ ಇವಾಗ ಸೋಯಾ ಚಂಕ್ಸ್ ಇಂದು ಮಾಡೋಣ. ಸ್ಟೇ ಟ್ಯೂನ್ ಆಗಿರಿ ಗೈಸ್. ಸೋಯಾ ಚಂಕ್ಸಿಗೆ ನಾವು ಪೇಸ್ಟ್ ಮಾಡ್ಕೊತಿದ್ದೇವೆ. ಪೇಸ್ಟಿಗೆ ಏನೇನು ಬೇಕಂದ್ರೆ ಆನಿಯನ್, ರೆಡ್ ಚಿಲ್ಲಿ, ಕೊಕೊನಟ್ ಒಂದು ಕಾಯಿ, ಹಾಗೆ ಕರಿ ಲೀವ್ಸ್, ಕೊರಿಯಂಡರ್. ಸೊ ಇದನ್ನ ಪೇಸ್ಟ್ ಮಾಡ್ಕೊಂಡು ಸಿಗ್ತೇನೆ. ಇಲ್ಲಿ ಸ್ಟೇ ಟ್ಯೂನ್ ಆಗಿರಿ. ಕೊಕೊನಟ್ಟಿನ ಕಾಯಿ ಅದಕ್ಕೇನಂತಾರೆ ಹೇಳು ಜಲ್ದಿ ಜಲ್ದಿ. ನೋಡಿಲಿ, ತೆಂಗಿನಕಾಯಿ ಅಲ್ಲ, ಇಂಗ್ಲಿಷ್ ಒಳಗೆ ಏನಂತಾರೆ? ಶೋ ಮಿ ಯುವರ್ ಫೇಸ್ ಮಾಮ್. ಕೊಕೊನಟ್ ಏನಂತಾರೆ? ಕೊಕೊನಟ್ಟಿ ಕಾಯಿ ಅಂತಾರ. ಇಂಗ್ಲಿಷ್ ಒಳಗೆ ಏನಂತಾರೆ? ಕೊಕೊನಟ್ ಅಷ್ಟೇನಾ? ಇದು ಗೈಸ್ ಕೊಕೊನಟ್. ಸ್ಟೇ ಟ್ಯೂನ್ ಆಗಿದೆ. ಸೊ ಗೈಸ್, ನೀವು ನೋಡ್ತಿರ್ಬೋದು ಇಲ್ಲಿ ಸೋಯಾ ಚಂಕ್ಸ್ ಕ್ಲೀನಾಗಿ ಬಾಯ್ಲ್ ಆಗಿದೆ. ಸೊ ಒಂದು 10 minutes ಬಿಟ್ಟರೆ ಸಾಕು. ಹೈ ಫ್ಲೇಮಲ್ಲಿ ಬಾಯ್ಲ್ ಮಾಡಿ, ಭಾಳ ಮೆತ್ತಗಾದ್ರೆ ಅದು ಸರಿ ಹೋಗಲ್ಲ. ಸೊ ಇವಾಗ ಸೋಯಾ ಚಂಕ್ಸ್ನ ತೆಗೆದುಕೊಳ್ಳೋಣ ಬನ್ನಿ. ಸೊ ಗೈಸ್, ಇವಾಗ ಫಸ್ಟ್ ಆಯಿಲ್ ಹಾಕೋಬೇಕು. ಜಾಸ್ತಿ ಆಯಿಲ್ ಹಾಕೋಬೇಡಿ, ಇಂಜುರಿಯಸ್ ಟು ಹೆಲ್ತ್. ಸ್ವಲ್ಪ ಆಯಿಲ್ ಹಾಕ್ಕೊಂಡು ಆಯಿಲ್ ಬಿಸಿಯಾಗೋ ಮಟ್ಟ ಕಾಯೋಣ. ಸೊ ಗೈಸ್, ಆಯಿಲ್ ಬಿಸಿಯಾಗಿದೆ. ಪೇಸ್ಟ್ ನೋಡ್ತಿರ್ಬೋದು, ಪೇಸ್ಟ್ ಹಾಕೊಂಡ್ಬಿಡೋಣ. ಆವಾಗಲೇ ತೋರಿಸ್ದಂಗೆ ಪೇಸ್ಟ್ ಹಾಕೊಳ್ಳಿ. ಸೊ ಗೈಸ್, ಈ ಮಿಕ್ಸ್ಚರ್ಗೆ ಸ್ವಲ್ಪ ವಿ ಆರ್ ಆ್ಯಡಿಂಗ್ ಸಾಲ್ಟ್, ವಿ ಆರ್ ಆ್ಯಡಿಂಗ್ ಚಿಲ್ಲಿ ಪೌಡರ್. ಗೈಸ್ ನೋಡ್ತಿರ್ಬೋದು, ಫ್ರೇಗ್ನೆನ್ಸ್ ಮಾತ್ರ ಭಾಳ ಚೆನ್ನಾಗಿ ಬರ್ತಾ ಇದೆ. ಗೈಸ್, ವಿ ಆರ್ ಆ್ಯಡಿಂಗ್ ಚಿಕನ್ ಮಸಾಲ ಆ್ಯಂಡ್ ಕಬಾಬ್ ಮಸಾಲ ಸ್ವಲ್ಪ ಹಾಕೋಣ. ಸೊ ಗೈಸ್, ಇದಕ್ಕೆ ವಾಟರ್ನ ಆ್ಯಡ್ ಮಾಡ್ಕೊತಾ ಇದ್ದೀವಿ. ಸೊ ಇದು ಒಂದು 5 minutes ಬಾಯ್ಲ್ ಆಗಿಬಿಡೋಣ. ಸೊ ಗೈಸ್, ವಿ ಆರ್ ಆ್ಯಡಿಂಗ್ ಸೋಯಾ ಚಂಕ್ಸ್ ಟು ದಿಸ್. ಸೊ ಇದನ್ನು ಕ್ಲೀನಾಗಿ ಮಿಕ್ಸ್ ಮಾಡಿ ಬಾಯ್ಲ್ ಆಗಲಿ. ಥಿಕ್ನೆಸ್ ಬರಬೇಕು. ಥಿಕ್ನೆಸ್ ಬರೋ ಮಟ್ಟ ಬಿಡೋಣ. ಸೊ ಗೈಸ್, ಫಾರ್ ಎಕ್ಸ್ಟ್ರಾ ಥಿಕ್ನೆಸ್ ವಿ ಆರ್ ಆ್ಯಡಿಂಗ್ ಪುಟಾಣಿ ಹಿಟ್ಟು. ಸೊ ಇನ್ನು ಥಿಕ್ಕಾಗಿ ಚೆನ್ನಾಗಾಗುತ್ತೆ.
ಸೊ ಗೈಸ್ ಇವಾಗ ನಮ್ಮಮ್ಮ ರಿವ್ಯೂ ಹೇಳ್ತಿದ್ದಾರೆ. ರಿವ್ಯೂ ಹೇಗಿದೆ ಹೇಳ್ಬೇಕು ಇಲ್ಲಿ. ಅದು ಟೇಸ್ಟ್ ಮಾಡಿ ಹೇಳು, ನೀನ್ ನೋಡಿದ್ರೆ ಹೇಗ ಅನ್ಸ್ತದೆ? ಚೆನ್ನಾಗಿದೆ ಸರಿ. ನಾನ್ ಮಾಡಿರೋದು ಸ್ಪೆಷಲ್ ಆಗಿ. ನಿನ್ ಮಗ ಹೇಗ ಅನ್ಸ್ತದೆ? ಚೆನ್ನಾಗಿದೆ ಸರಿ. ಅಲ್ಲೇ ನಾನ್ ಟೇಸ್ಟ್ ಮಾಡಿಲ್ಲ ಕರಿ. ಗಾಯ್ಸ್ ನಮ್ಮಮ್ಮ ಜಿಮ್ಮಿಗೆ ಕಳ್ಸಂದ್ರೆ ಕಳ್ಸಲ್ಲ ಅಂತಿದ್ದಾರೆ. ಬಾಯಲ್ಲಿ ಯಾಕೆ ಹೇಳು ಬಾ, ರೀಸನ್ ಹೇಳ್ಬಿಟ್ಟು ಹೋಗು. ನೋಡಿ ಗಾಯ್ಸ್ ಅಲ್ಲಿ ಸಿಟ್ಟು. ಮಾ ಈ ಕಡೆ ಚೂಡು ಮಾ, ಸಿ ಹಿಯರ್. ಬರೀ ಇಂತದೆಯಾ. ಸೊ ಗಾಯ್ಸ್ ಇವಾಗ ರಿವ್ಯೂ ಟೈಮ್. ದೋಸೆ ಹೆಂಗಾಗಿತ್ತು? ಚೆನ್ನಾಗಿತ್ತಲ್ಲ. ಪಲ್ಯ ಹೆಂಗಾಗಿತ್ತು? ಅದು ಇಟ್ಕೊಳ್ರಿ. ಪಲ್ಯನೂ ಚೆನ್ನಾಗಿತ್ತಲ್ಲ. ಪಲ್ಯ ತಿನ್ಲಿಲ್ಲ ನೀವು? ಮತ್ತೆ ತಿಂದೇನಲ್ಲ. ಯಾವ ಪಲ್ಯ? ಆಲೂಗಡ್ಡೆ, ಗೋಬಿ. ಗೋಬಿ ಅಲ್ಲ, ಅದು ಸೋಯಾಬೀನ್. ಸೋಯಾಬೀನ್. ಸೋಯಾಬೀನ್ ತಿಂದೇನೆ ಸಾಕು, ಚೆನ್ನಾಗಿದೆ. ನಮ್ಮ ಅಜ್ಜಿ ಅಂತ ಹೇಳ್ತಾರೆ. ಹೆಂಗಾಗಿತ್ತು ದೋಸೆ ಪಲ್ಯ? ಶಿಸ್ತಾಗಿತ್ತು. ಒಂದೇ ನಂಬರ್ ಬಾಗಿತ್ತು. ಯಾವ ಪಲ್ಯ ಅದು? ಮಟನ್ ಏನದು? ಸಂತ್ರ ಮಟನ್. ಸಂತ್ರ ಮಟನ್. ಸಂತ್ರ ಮಟನ್ ದೋಸೆ ಮಾಡಿದ್ರು ಕೂಡ. ಎಷ್ಟು ಕೊಡ್ತೀರಾ ರೇಟಿಂಗ್ಸ್? ರೇಟ್ ನೀವ್ ಎಷ್ಟು ಹೇಳ್ತೀರ ಅಷ್ಟು ಕೊಡಬೇಕಲ್ಲ. ಹಾ ಅಷ್ಟೇ.